ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಆಗಸ್ಟ್ 5ರಂದು ಮುಷ್ಕರಕ್ಕೆ ಮುಂದಾಗಿರುವಂತದ್ದು, ಮುಷ್ಕರಕ್ಕೆ ತೀರ್ಮಾನ ಮಾಡಿರುವಂತದ್ದು. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮುಷ್ಕರ ಮಾಡದಂತೆ ಎಸ್ಪಾ ಕಾಯ್ದೆಯನ್ನ ಜಾರಿಗೆ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಮುಷ್ಕರದ ಮತ್ತು ಈ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದಂತಹ ಅನಂತ್ ಸುಬ್ರಾವ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ ಸರ್ ಮುಷ್ಕರ ಯಾವ ತೀರ್ಮಾನಕ್ಕೆ ಮುಷ್ಕರ ಮಾಡಲಾಗಿದೆ ಸರ್? ಯಾವತ್ತಿಂದ ಮುಷ್ಕರ ಸಾರಿಗೆ ನೌಕರರು? ಎಲ್ರಿಗೂ ನಮಸ್ಕಾರ ಸರ್. ಆಗಸ್ಟ್ 5ನೇ ತಾರೀಕಿಂದ ಮುಷ್ಕರ ಶುರುವಾಗುತ್ತೆ. ಓಕೆ. ಬರೀ 5ನೇ ತಾರೀಕು ಮಾತ್ರ ಅಲ್ಲ, 5ರಿಂದ ಬೆಳಗ್ಗೆ 6 ಗಂಟೆಯಿಂದ ಶುರುವಾಗುತ್ತೆ. ನಮ್ಮ ಬೇಡಿಕೆಗಳು ಈಡೇರದೇ ಇದ್ರೆ ಬೇಡಿಕೆಗಳು ಈಡೇರುವವರೆಗೂ ಮುಷ್ಕರ ನಡೆಯುತ್ತೆ. ಓಕೆ ಸರ್, ಈಗ ಇವತ್ತು ಎಸ್ಮಾ ಜಾರಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿರುವಂತದ್ದು, ಮುಷ್ಕರ ಮಾಡಿದ್ರೆ ಏನ್ ಸರ್ ಇದ್ರ ಬಗ್ಗೆ? ಇಲ್ಲ, ಅದಕ್ಕೆ ಹೆದರುವಂತ ವರ್ಕರ್ಸ್ ಏನಿಲ್ಲ. 1,15,000 ಜನ ಇಟ್ಕೊಂಡು ಏನ್ ಮಾಡ್ತಾರೆ ಎಸ್ಮಾದಲ್ಲಿ. ಇನ್ನು ಹಲವಾರು ಸಲ ಎಸ್ಮಾಗಳು ಬಂದಿವೆ. ಆ ಎಸ್ಮಾ ತನ್ನ ಸರ್ಕಾರಗಳೆಲ್ಲ ಭಸ್ಮ ಆಗ್ಬಿಟ್ಟಿವೆ. ವರ್ಕರ್ಸ್ ಯಾರು ಅದಕ್ಕೆಲ್ಲ ಹೆದರೋದಿಲ್ಲ. ನಾವು ಬಂದು ಒಳಗಡೆ ಕೂತ್ಕೊಂಡು ತಾನೆ ಬಸ್ ನಡೆಯೋದು. ಅದರಿಂದ ಸರ್ಕಾರ ಈ ವಾಮಮಾರ್ಗ ಆಚರಣೆ ಮಾಡೋ ಬದಲು ಮರ್ಯಾದೆ ಕರೆದು ಎಲ್ಲಿ ತಪ್ಪು ಮಾಡಿದೆ ಅದು ಅದನ್ನ ಸರಿ ತಿದ್ದುಕೊಂಡು ಮಾತುಕತೆ ಮಾಡಿ ನಮ್ಮ ಬೇಡಿಕೆ ಈಡೇರಿಸಿದ್ರೆ ಬಸ್ ನಡೆಯುತ್ತೆ. ಇವಾಗ 500 ಕೋಟಿ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ರು, ಟಿಕೆಟ್ ಇಶ್ಯೂ ಮಾಡಿದ್ರು CM. ಯಾರು 500 ಕೋಟಿ ಜನರನ್ನ ಕರ್ಕೊಂಡೋಗಿರೋದು? ಡ್ರೈವರು, ಕಂಡಕ್ಟರ್ಗಳು, ಮೆಕ್ಯಾನಿಕ್ಗಳು. ಅಷ್ಟು ಮೂಲಭೂತವಾದ ತಿಳುವಳಿಕೆ ಸರ್ಕಾರಕ್ಕೆ ಇಲ್ದೇನೆ ಸುಮ್ಮನೆ ನಮ್ಮನ್ನು ಎದುರು ಹಾಕೊಂಡು ನಿಮ್ಗೇನು ಕೊಡ್ಬೇಕಾದ್ದೇ ಇಲ್ಲ ಅಂತ ಹೇಳಿದ್ರೆ ನಾವು ಕೇಳ್ಕೊಂಡು ಇರೋಕ್ ತಯಾರಿಲ್ಲ. ಆದ್ರಿಂದ ಅವ್ರ ಎಸ್ಮಾ ಎಲ್ಲ ಎಂಥ ಕಾಯ್ದೆ ತಂದ್ರು ಕೂಡ ನಮ್ಮ ಬೇಡಿಕೆ ಈಡೇರದೇ ಇದ್ರೆ ಆಗಸ್ಟ್ 5ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಮುಷ್ಕರ ರಾಜ್ಯಾದ್ಯಂತ ನಡೆಯುತ್ತೆ. ಒಂದು ಬಸ್ಸು ಕೂಡ ಡಿಪೋ ಬಿಟ್ಟು ಹೊರಗಡೆ ಬರಲ್ಲ. ನಿಮ್ಮ ಬೇಡಿಕೆಗಳು ಏನೇ ಸರ್? ಈಗ ಬೇಡಿಕೆಗಳ ಪಟ್ಟಿ ಏನಿದೆ? ನಿಮ್ಮ ಬೇಡಿಕೆಗಳು ಏನೇನಿದೆ? ಬೇಡಿಕೆಗಳು ಒಟ್ಟು 13 ಬೇಡಿಕೆ ನಾವು ಕೊಟ್ಟಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಸರ್ಕಾರ ಲೆವೆಲಲ್ಲಿ ಬಗೆಹರಿಸಬೇಕಾದ್ದು 1/1/20ರಿಂದ ಫೆಬ್ರವರಿ 23ರವರೆಗೆ 38 ತಿಂಗಳ ಅರಿಯರ್ಸ್ ಹಿಂದಿನ ಸರ್ಕಾರ ಇದ್ದಾಗ 1/1/20ರಿಂದ ಜಾರಿ ಕೊಡ್ತು. ಆ 38 ತಿಂಗಳ ಅರಿಯರ್ಸ್ 1,800 ಕೋಟಿ ಆಗುತ್ತೆ. ಅದು ಸರ್ಕಾರ ದುಡ್ಡು ಕೊಡ್ಬೇಕಾದ್ರೆ ನಮ್ಗೆ ಸರ್ಕಾರ ನೋಡಿದ್ರೆ ಅಷ್ಟು ಬಗೆಹರಿದ್ರೆ ಇನ್ನು 1/1/24ರಿಂದ ವೇತನ ಹೆಚ್ಚಳ ಇತ್ಯಾದಿಗಳನ್ನ ಕಾರ್ಪೊರೇಷನ್ಗಳು ಮಾಡುವಂಥದ್ದು. ಅದಕ್ಕೆ ಸರ್ಕಾರ ದುಡ್ಡು ಕೊಡ್ಬೇಕಾದಿಲ್ಲ. ಇನ್ನು ಬೇರೆ ಹಲವಾರು ಡಿಮಾಂಡ್ಗಳಲ್ಲಿ ಮ್ಯಾನೇಜ್ಮೆಂಟ್ ಮಟ್ಟದಲ್ಲಿ ಮಾತಾಡಿ ಚರ್ಚೆ ಮಾಡಬಹುದು. ಅದೇ ಚರ್ಚೆ ಮಾಡಿ ಒಪ್ಪಂದ ಆಗ್ಬೋದು. ಅದರಿಂದ ಸರ್ಕಾರದ ಮುಂದಿರೋದು ಆ 38 ತಿಂಗಳ ಅರಿಯರ್ಸ್. ಓಕೆ. ಮತ್ತೆ ವೇತನ ಸಂಬಂಧಪಟ್ಟಂತೆ ಕೂಡ ಇರುವಂತದ್ದಲ್ಲ ಸರ್? ವೇತನ ಸರಿಸಮಾನ ವೇತನ ಕೊಡಬೇಕು ಅಥವಾ ಇಲ್ಲ, ಸರಿ ಸಮಾನ ನಾವೇನ್ ಕೇಳಿದೀವಿ, 31/12/23 ಏನು ಮೂಲ ವೇತನ ಇದೆ ಅದಕ್ಕೆ ಬೇಸಿಕ್ DA ಮರ್ಜ್ ಮಾಡಿ 25% ಮೂಲ ವೇತನ ಜಾಸ್ತಿ ಮಾಡಿ ಅಂತ ಕೇಳಿದೀವಿ. ಕಾರ್ಪೊರೇಷನ್ಗಳು ಮಾಡುವಂಥದ್ದು, ಕಾರ್ಪೊರೇಷನ್ಗಳು ಮಾಡ್ಬೇಕದು. ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡ್ಬೇಕು, ಅವ್ರಿಗೆ ದುಡ್ಡು ಖರ್ಚಾಗೋದಿಲ್ಲ. ಓಕೆ ಸರ್, ಈಗ ಎಷ್ಟು ಸರ್ ಈಗ ಈ ವೇತನ ಹೆಚ್ಚಳ ಮಾಡುವಂತದ್ದು ಮತ್ತೆ ನಿಮ್ಮ ಬೇಡಿಕೆಗಳ ಈಡೇರಿಕೆ ಸಂಬಂಧಪಟ್ಟಂತೆ ಎಷ್ಟು ದುಡ್ಡು ಮತ್ತೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಸರ್ ಸರ್ಕಾರಕ್ಕೆ? ಸರ್ಕಾರ 1,800 ಕೋಟಿ ರೂಪಾಯಿ ಕೊಟ್ರೆ ಸಾಕು. ಓಕೆ. 4 ಲಕ್ಷ ಕೋಟಿ ಬಜೆಟ್ ಕೊಟ್ಟರೆ ಸರ್ಕಾರಕ್ಕೆ 1,800 ಕೋಟಿ ಕೊಡೋದು ಯಾವ ದೊಡ್ಡ ವಿಷಯ ಹೇಳಿ? ಹೌದು, ಇಟ್ ಈಸ್ ನಥಿಂಗ್. ಸರ್, ಈಗ ನೀವು ಮುಖ್ಯಮಂತ್ರಿಗಳ ಬಳಿ ಮತ್ತೆ ಸರ್ಕಾರ ಸಾರಿಗೆ ಸಚಿವರ ಬಳಿ ಕೂಡ ನೀವು ಮಾತಾಡಿದ್ರಿ. ಎಷ್ಟು ಬಾರಿ ಮೀಟಿಂಗ್ ಮಾಡಿದ್ರಿ ಮತ್ತೆ ಅವ್ರು ಏನು ಸ್ಪಂದನೆ ಕೊಟ್ಟರು? 2 ಹಂತದಲ್ಲಿ ಮೀಟಿಂಗ್ಗಳಾಗಿದೆ. ಒಂದು ಮ್ಯಾನೇಜ್ಮೆಂಟ್ ಲೆವೆಲ್ ಆಗಿದೆ, ನಂತರದಲ್ಲಿ ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗಿದೆ. ಅದಲ್ಲದೆ ಸಾರಿಗೆ ಸಚಿವರನ್ನ ಹಲವಾರು ಬಾರಿ ಭೇಟಿ ಮಾಡಿದೀವಿ. ಆ ವಿಧಾನಸೌಧದಲ್ಲಿ ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಂತ ಸಭೆಯಲ್ಲಿ ಅವ್ರೇನು ಹೇಳಿದ್ರು ಅಂದ್ರೆ ಫೇರ್ ಹೈಕ್ ಕೇಳಿದೀವಿ. ಅಂದ್ರೆ ಅವಾಗ ಇನ್ನೂ ಈ ದರ ಪರಿಷ್ಕರಣೆ ಕೊಟ್ಟಿರಲಿಲ್ಲ. ಸರ್ಕಾರ ಕೇಳಿದೀವಿ, ಅದು ಕೊಟ್ಟರೆ ನಿಮ್ಮ ವೇತನ ಹೆಚ್ಚಳ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಮಿನಿಟ್ಸ್ ಆಗಿದೆ, ಮೀಟಿಂಗ್ ತೀರ್ಮಾನ, ಅದು ಬರೀ ಆಶ್ವಾಸನೆ ಇಲ್ಲ. ಅದಕ್ಕೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ ಸಹಿ ಕೂಡ ಮಾಡಿದ್ದಾರೆ. ಇವಾಗ ನಿಮ್ಗೇನು ಕೊಡೋದೇ ಇಲ್ಲ ಅಂತ ಮುಖ್ಯಮಂತ್ರಿಗಳು ಅಬೌಟ್ ಟರ್ನ್ ಹೊಡೆದ್ಬಿಟ್ರು. ಅಲ್ಲೇ ತಕರಾರು ಶುರು ಆಗಿರೋದು.
ಓಕೆ. ಯಾಕೆ ಸರ್ ಮುಖ್ಯಮಂತ್ರಿಗಳು ಈ ರೀತಿ ಉಲ್ಟಾ ಹೊಡೆದಿರುವಂತದ್ದು? ಮುಖ್ಯಮಂತ್ರಿಗಳು ಯಾಕೆ ನಿಮ್ಮ ಒಂದು ಬೇಡಿಕೆಗೆ ಈಡೇರಿಕೆ ಮಾಡಕ್ ಆಗೋದಿಲ್ಲ ಅಂತ ಹೇಳಿರುವಂತದ್ದು? ನಮಗ್ ಗೊತ್ತಿಲ್ಲ ಅದು. ನೋಡಿ, ಇವಾಗ 15ನೇ ಏಪ್ರಿಲ್ ಅವರ ಮನೆಯಲ್ಲೇ ಮೀಟಿಂಗ್ ಮಾಡಿದ್ರು. ಹ್ಮ್ 15ನೇ ಏಪ್ರಿಲ್ ಹ್ಮ್ ನಮ್ಮನ್ನೆಲ್ಲ ಕರೆದಿದ್ರು. 1 ಗಂಟೆ ಚರ್ಚೆ ಆಗಿ ಸಾವಧಾನವಾಗಿ ಕೇಳಿದ್ರು. ಹ್ಮ್ ಆಮೇಲೆ ಅವ್ರೇನ್ ಹೇಳಿದ್ರು, ಅಧಿಕಾರಿಗಳನ್ನ ಕನ್ಸಲ್ಟ್ ಮಾಡಿ ನಿಮ್ಮನ್ನ ಅತಿ ಶೀಘ್ರದಲ್ಲಿ ಕರಿತೀನಿ ಇದ್ರು. ಹ್ಮ್ ಸೊ 4ನೇ ಜುಲೈ ಹೊತ್ತಿಗೆ ಅವ್ರ ಅಧಿಕಾರಿಗಳು ಕನ್ಸಲ್ಟ್ ಮಾಡಿರ್ತಾರೆ. ಹ್ಮ್ ಯಾವ ಅಧಿಕಾರಿ ಅವ್ರ ತಲೆ ಕೆಡಿಸ್ಯಾರೋ ನನ್ಗೆ ಗೊತ್ತಿಲ್ಲ. ಹ್ಮ್ ಅಂತೂ ಅವ್ರ ತಲೆ 15 ಏಪ್ರಿಲ್ ಅವ್ರ ತಲೆ ಚೆನ್ನಾಗಿತ್ತು. ಹ್ಮ್ 4ನೇ ಜುಲೈ ಹೊತ್ತಿಗೆ ಕೆಡಿಸಿದ್ದಾರೆ ಯಾರು. ಹ್ಮ್ ಅದನ್ನ ಈ ಸ್ಟ್ರೈಕ್ ಇಂದ ಸರಿ ಮಾಡಕ್ ಹೊರಟಿದ್ವಿ ನಾವು. ಓಕೆ. ಈ ಮುಷ್ಕರದಿಂದ ಸರ್ಕಾರ ಹ್ಮ್. ಬಗ್ಗುತ್ತೆ ಅಥವಾ ಮುಷ್ಕರ ಮಾಡೋದ್ರಿಂದ ಸರ್ಕಾರ ನಿಮ್ಮ ಬೇಡಿಕೆ ಈಡೇರಿಸುತ್ತೆ ಅನ್ನೋ ಭರವಸೆ ನಿಮಗಿದೆಯಾ? ಭರವಸೆ ಇಲ್ದೆ ಬದುಕಕ್ಕಾಗುತ್ತೆ ಅವ್ರೆ. ಹೌದು. ವಾಟ್ ಕೇಮ್ ಔಟ್ ಟು ದಿ ಪ್ಯಾಂಡೋರಸ್ ಬಾಕ್ಸ್ ಇಸ್ ಹೋಪ್. ಹ್ಮ್ ಆ ಹೋಪ್ ಮೇಲೆ ಇಡೀ ಸಮಾಜ ನಿಂತಿದೆ, ಭೂಮಿ ನಿಂತಿದೆ. ಓಕೆ. ಆದ್ರಿಂದ ನಮಗೆ ಹಾ ಖಂಡಿತ ನಮ್ಮ ಶಕ್ತಿ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಇವಾಗ ಶಕ್ತಿ ಯೋಜನೆ ಜಾರಿಗೆ ತಂದಿದ್ದಾರು ಹ್ಮ್ ಡ್ರೈವರು, ಕಂಡಕ್ಟರ್, ಮೆಕ್ಯಾನಿಕ್ಗಳು. ಹೌದು. ಆ ಜನರ ಶಕ್ತಿ ಇದೆ ಇವತ್ತು. ಹ್ಮ್ ಇವತ್ತು ಅವ್ರ ಮನಸ್ಸಿಗೆ ಬೇಸರ ಆಗಿದೆ. ಹ್ಮ್ ಅವರಿಗೆ ಅಗೌರವ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಹ್ಮ್ ಎಲ್ಲರ ರಕ್ತನ ಕುದೀತಾ ಇದೆ. ಸ್ಟ್ರೈಕ್ ಹ್ಮ್. ಗ್ಯಾರಂಟಿ ಆಗುತ್ತೆ, ಕರ್ ಸೆಟ್ಲ್ ಮಾಡಿದೆ. ಓಕೆ. ಸರ್, ಈಗ ಇತ್ತೀಚೆಗೆ ಒಂದು ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆದ ಸಂದರ್ಭದಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆ ತನಿಖೆ ಮಾಡಿದ ಸಂದರ್ಭದಲ್ಲಿ ಒಂದು ಅಂಶ ಬಂತು, ಅತಿ ಹೆಚ್ಚು ಹೃದ್ರೋಗ ಅಂದ್ರೆ ಹೃದಯಾಘಾತ ಆಗ್ತಾ ಇರುವಂತದ್ದು ಈ ಚಾಲಕರಲ್ಲಿ ಅಂತ ಬಂತು. ಅಂದ್ರೆ ಅಷ್ಟರ ಮಟ್ಟಿಗೆ ಒತ್ತಡದಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹೌದು, ನಿಜ. ಇಲ್ಲ, ನಮಗೂ ಕೆಲಸದ ಹೊರೆ ಬಹಳ ಜಾಸ್ತಿ. ಹ್ಮ್ ಕೆಲಸದ ಹೊರೆ ಜಾಸ್ತಿ ಇದೆ. ಹ್ಮ್ ಇಷ್ಟು ಕಷ್ಟಪಟ್ಟು ದುಡಿದು ಇವ್ರಿಗೆ ಒಳ್ಳೆ ಹೆಸರನ್ನ ಅದನ್ನು ಕೊಟ್ಟು ಶಕ್ತಿ ಯೋಜನೆ ಜಾರಿ ಮಾಡಿ 500 ಕೋಟಿ ಹೆಣ್ಮಕ್ಳನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗಿದ್ದಕ್ಕೆ ನಿಮ್ಗೇನು ಕೊಡ್ಬೇಕಾದ್ದೇ ಇಲ್ಲ ಅಂತ ಇವ್ರು ಹೇಳ್ತಾರಲ್ಲ. ಹಿಂದಿನ ಸರ್ಕಾರ ಒಪ್ಪಿತ್ತು 38 ತಿಂಗಳು ಕೊಡೋದಕ್ಕೆ. ಹ್ಮ್ ಅದನ್ನ ಸನ್ಮಾನ್ಯ ಶ್ರೀನಿವಾಸ ಮೂರ್ತಿ ಅವರ ಕಮಿಟಿ ಶಿಫಾರಸ್ಗೆ ಹಾಕಿತ್ತು. ಹ್ಮ್ ನಾವು ಕೂಡ ಹೋಗಿ ಆ ಕಮಿಟಿ ಮುಂದೆ ಹೇಳಿದ್ವಿ, 28 ಕೋಟಿ ರೂಪಾಯಿ ಹತ್ತಕ್ಕೆ 38 ತಿಂಗಳು ಸಂಬಳ ಅರಿಯರ್ಸ್ ಕೊಡಬೇಕು ಅನ್ನೋ ವಿಚಾರನ. ಇವಾಗ ರೆಕಮೆಂಡೇಶನ್ ಬಂದಿದೆ. ಅಸೆಂಬ್ಲಿಯಲ್ಲಿ ಕೂಡ ಹೇಳಿದ್ದಾರೆ ರೆಕಮೆಂಡೇಶನ್ ಬಂದಿದೆ, ಸರ್ಕಾರದ ಅವಗಾಹನಲ್ಲಿ ಇದೆ ಅಂತ. ಸಡನ್ ಆಗಿ ಉಲ್ಟಾ ಹೊಡೆದ್ಬಿಟ್ರು 4ನೇ ಜುಲೈ. ಓಕೆ. ಅದ್ರ ದಯಮಾಡಿ ಮುಖ್ಯಮಂತ್ರಿಗಳನ್ನ ಕೇಳಿ, ಯಾಕೆ ಅಸೆಂಬ್ಲಿಲೇ ಒಂದು ಉತ್ತರ ಕೊಟ್ಟು ಪ್ರಿವಿಲೇಜ್ ಮೋಷನ್ ಅದು. ಇವಾಗ ನಮ್ಮ ಹತ್ರ ಸುಳ್ಳು ಹೇಳ್ತಿದ್ರಲ್ಲ. ಅಸೆಂಬ್ಲಿ ಹೇಳಿದ್ರ ಶಿಫಾರಸು ಬಂದಿದೆ, ಅಲ್ಲಿ 4 ವರ್ಷಕ್ಕೆ ಒಂದ್ಸಲ ವೇಜ್ ಹೈಕ್ ಆಗುತ್ತೆ ಎಲ್ಲ ಹೇಳಿದ್ರ ನೀವು. ಒಂದಿಷ್ಟು ಕ್ವಶನ್ ಉತ್ತರ ಕೊಟ್ಟಿದ್ದೀರ. ಇವತ್ತು ಉಲ್ಟಾ ಹೊಡೆದ್ರೆ ನೀವು ಉಲ್ಟಾ ಹೊಡಿದ್ದೀರಾ. ಸರ್ಕಾರ ಹೇಳಿ, ಅವ್ರ ನಿಜವಾದ ಸಮಸ್ಯೆ ಏನಿದೆ ನಮ್ಗೆ ಹೇಳಿಲ್ಲ. ಸರ್, ಈಗ ಶಾಸಕರುಗಳು ಸಚಿವರುಗಳ ವೇತನ ಭತ್ಯೆ ಅವರ ಸಂಬಳ ಹೆಚ್ಚಳ ಕೂಡ ಒಂದೇ ದಿನದಲ್ಲಿ ಒಂದೇ ಗಂಟೆಯಲ್ಲಿ ಮಾಡ್ಕೊಬಿಡ್ತಾರೆ. ಒಂದೇ ಗಂಟೆ ಆಗ್ಲಿಲ್ಲ ಸರ್, 5 ನಿಮಿಷದಾಗ ಹೋಯ್ತು. 2 ಕೆಜಿ ಹಚ್ಬಿಟ್ಟು ಎಲ್ರುವೆ. ಏನ್ ಸರ್ಕಾರದಲ್ಲಿ ದುಡ್ಡಿತ್ತಾ? ನಮಗೆ ದುಡಿಯೋರಕ್ಕೆ ಕೊಡ್ಬೇಕಾದ್ರೆ ರಕ್ತ ವಸ್ತುದವ್ರು ಬೆವರು ಬಳಸಿ ಕೆಲಸ ಮಾಡೋರು ಕೊಡೋದಕ್ಕೆ ಕಣ್ಣೂರಿ ಇವರಿಗೆ ಅದು ಒಪ್ಕೊಂಡಿರೋದು. 1/24 ವೇತನ ಹೆಚ್ಚಳ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಕೊಡ್ಬೇಕು. ಇದುವರೆಗೆ 4 ವರ್ಷಕ್ಕೊಂದ್ಸಲ ಆಗಿದೆ. ಇವಾಗ ನೋಡಿ ರಿವರ್ಸ್ ಹೋಗಿದ್ದಾರೆ. ಒಟ್ಟು ಎಷ್ಟು ಜನ ಪಾಠ ಕಲಿತಾರೆ ಅನ್ಕೊಂಡಿದ್ದೀನಿ. ಒಟ್ಟು ಎಷ್ಟು ಜನ ನೌಕರರು ಈ ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸರ್? ಒಟ್ಟು ಎಷ್ಟು ಬಸ್? 1,15,000 ಜನ ಮುಷ್ಕರದಲ್ಲಿ ಭಾಗವಹಿಸ್ತಾರೆ. ಓಕೆ. ಯಾವ ಅನುಮಾನವೂ ಬೇಡ. ಎಲ್ಲ ನಿಗಮಗಳಿಂದಲೂ ಕೂಡ ಮುಷ್ಕರ ಸಂಪೂರ್ಣವಾಗಿ ಇರುತ್ತೆ. ಮತ್ತೆ ನಾವು 30ನೇ ಜುಲೈ ಸಾಮೂಹಿಕವಾದ ಉಪವಾಸ ಮಾಡ್ತೀವಿ ಬೆಂಗಳೂರಿನಲ್ಲಿ. ಎಲ್ಲ ರಾಜ್ಯದ ಮೂಲೆಗಳಿಂದಲೂ ಬರ್ತಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಸಾಮೂಹಿಕ ಮುಷ್ಕರ, ಒಂದು ದಿವಸ ಉಪವಾಸ ಮುಷ್ಕರ ಮಾಡ್ತೀವಿ. 5ನೇ ತಾರೀಕು ಸ್ಟ್ರೈಕ್ಗೆ ಪ್ರಿಲ್ಯೂಡ್ ಆಗಿ ಜನ ಸಿದ್ಧವಾಗ್ತಿದ್ದಾರೆ ಆಗ್ಲೇ. ಸರ್ಕಾರ ಕೇಳೋದು, ಕಾಲ ಮಿಂಚಿಲ್ಲಪ್ಪ, ಕರೀರಿ, ಒಣ ಪ್ರತಿಷ್ಠೆ ಮಾಡ್ಬಿಡಿ, ದುಡಿಯೋ ಜನರಿಗೆ ಬೇಸರ ತರಬೇಡಿ, ಅವ್ರ ಕಣ್ಣಲ್ಲಿ ನೀರ್ ಹಾಕ್ಸ್ಬೇಡಿ. ಎಸ್ಮಾ ತರ್ತೀವಿ, ಅದ್ ತರ್ತೀವಿ. 2 ಜನ ಎಷ್ಟು ಎಸ್ಮಾ ನೋಡಿಲ್ರಿ? ಎಸ್ಮಾ ನೋಡಿಲ್ವ ನಾವು? ಎಷ್ಟು ಸಲ ಜೈಲ್ಗೆ ಹೋಗಿಲ್ಲ? ಈ ಸಲ ಹೋಗಕ್ ತಯಾರಿದೀವಿ. ಹೋರಾಟದಲ್ಲಿ ಜೈಲ್ಗೆ ಹಾಕೋಲ್ಲ, ಹಾಕೊಳ್ಳಿ. ಪುಣ್ಯಕಂಠಗಳು ಸಿದ್ದರಾಮಯ್ಯನವರು
ಸರ್, ಈ ಹಿಂದೆ ಹಲವು ಬಾರಿ ನೀವು ಹೋರಾಟ ಮಾಡಿದ್ರೆ, ಹಲವು ಬಾರಿ ಮುಷ್ಕರ ಮಾಡಿದ್ರಿ. ಆಗ ಮುಷ್ಕರಕ್ಕೆ ಸರ್ಕಾರ ಕೂಡ ಬಗ್ಗಿದ್ವು. ಸೊ ತಮ್ಮ ಒಂದು ಹೋರಾಟಕ್ಕೆ ಬೆಂಬಲವನ್ನ, ಅಂದ್ರೆ ನಿಮ್ ಹೋರಾಟಕ್ಕೆ ಮಣಿದು ಒಂದು ಬೇಡಿಕೆ ಈಡೇರಿಸಿದ್ವು. ಆದ್ರೆ ಈಗ ಸರ್ಕಾರ ಮೀಟಿಂಗ್ ಸಭೆ ಮೇಲೆ ಸಭೆ ಮಾಡಿದ್ರು ಕೂಡ ಮಾಡ್ತಾ ಇಲ್ಲ, ನಿಮ್ ಬೇಡಿಕೆಗಳು ಈಡೇರಿಸ್ತಾ ಇಲ್ಲ ಅಂತಂದ್ರೆ ಬೇರೆ ಏನಾದ್ರು ಕೂಡ ನಿರ್ಧಾರ ಇರಬಹುದಾ? ಇಲ್ಲ, ನಾವೇನು ಕೊಡೋದಿಲ್ಲ, ದುಡ್ಡು ಅಷ್ಟು ಉಳಿಸೋಣ ಅಂತಲೂ ಇರ್ಬೋದು ಸರ್ಕಾರ. ಕ್ವೈಟ್ ಪಾಸಿಬಲ್, ವಿ ಡೋಂಟ್ ನೋ. ಅಥವಾ ಇವರೆಲ್ಲ ವೀಕ್ ಆಗ್ಬಿಟ್ಟಿದ್ದಾರೆ, ಯೂನಿಯನ್ ಎಲ್ಲ ವೀಕ್ ಆಗಿ ಹೋಗ್ಬಿಟ್ಟಿವೆ. ಯಾಕೆಂದ್ರೆ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ 3 ದಿವಸ ಸ್ಟ್ರೈಕ್ ನಡೀತು 2016ರಲ್ಲಿ. ಅಟ್ ದಿ ಎಂಡ್ ಆಫ್ ಥರ್ಡ್ ಡೇ ಕರೆದು ಮಾತಾಡಿ ಸೆಟ್ಲ್ ಮಾಡಿದ್ರು. ಅದು ಈ ಸಲ ಇನ್ನೂ ಜಾಸ್ತಿ ಯೂಸ್ ಮಾಡಬೇಕು ಅನ್ನೋ ನಂಗೆ ಗೊತ್ತಿಲ್ಲ. ಬಟ್ ಜನ ತಯಾರಾಗಿದ್ದಾರೆ. ಸರ್, ಈಗ ಸಂಘಟನೆ ವೀಕ್ ಆಗಿದೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಆ ರೀತಿ ವೀಕ್ ಆಗಿದ್ಯಾ? ಈಗ ನಿಮ್ಮ ಸಂಘಟನೆಗಳು ಏನಾದ್ರು ಕೂಡ ದುರ್ಬಲ ಆಗಿದ್ಯಾ? ಖಂಡಿತ ಆಗಿಲ್ಲ. 6 ಯೂನಿಯನ್ಗಳು ಸೇರಿ ಜಾಯಿಂಟ್ ಕಮಿಟಿ ಮಾಡಿದೀವಿ. ಹೋರಾಟಗಳು ನಡೆಸೋಕೆ ಸಿದ್ಧತೆ ಆಗಿದೆ. ಜನ ತಯಾರಾಗಿದ್ದಾರೆ. ನಾವು ಲೀಡರ್ಶಿಪ್ ಕೊಡಕ್ ನಾವು ತಯಾರಿದ್ದೀವಿ. ಆದ್ರಿಂದ ಎಲ್ಲಾ ಕಡೆಯಿಂದಲೂ ಪಾಸಿಟಿವ್ ರಿಸಲ್ಟ್ ಬರ್ತಿದೆ. ಅದೇ ನಾವು ಅಧಿಕಾರಿಗಳಿಂದ ಹಿಡಿದು ಎಲ್ರಿಗೂ ಮನವಿ ಮಾಡ್ತಾ ಇದ್ದೀವಿ, ದಯಮಾಡಿ ಸ್ಟ್ರೈಕ್ ಸೇರಿ. ಇದೊಂದು ದೊಡ್ಡ ಹೋರಾಟ. ಒಂದು ಸರ್ಕಾರದ ನೀತಿ ಏನಿದೆ, ನೆಗೇಷನ್, ದುಡಿಯೋರಿಗೆ ಕೊಡಲ್ಲ ಅನ್ನೋ ನೀತಿ, ಅದ್ರ ವಿರುದ್ಧ ಸೆಡ್ ಹೊಡೆದು ನಾವೆಲ್ಲ ನಿಲ್ಲಬೇಕು ಅಂತ ಅಪೀಲ್ ಮಾಡ್ತಿದೀವಿ. ಮತ್ತೆ ಪ್ರಯಾಣಿಕರಿಗೆ ಅಪೀಲ್ ಮಾಡ್ತೀವಿ, ನಿಮ್ಗೆ ಸೇವೆ ಮಾಡ್ತೀವಪ್ಪ ನಾವು. ನಮ್ಮ ಸ್ಟ್ರೈಕ್ ಇದ್ದಾಗ ದಯವಿಟ್ಟು ಯಾರು ಬಸ್ ಸ್ಟ್ಯಾಂಡ್ಗೆ ಬರಬೇಡಿ ಅಂತ ಕೇಳ್ತಿದೀವಿ. ತಮ್ಮ ಮಾಧ್ಯಮದವ್ರಲ್ಲಿ ಅಪೀಲ್ ಮಾಡ್ತಿದೀವಿ, ನಮ್ಗೆ ಅನ್ಯಾಯ ಆಗಿದೆ, ಈ ಸಂದರ್ಭದಲ್ಲಿ ನಮ್ಮ ಜೊತೆ ನಿಂತುಕೊಳ್ಳಿ, ತಮಗೂ ಕೂಡ ಮನವಿ ಮಾಡ್ತಾ ಇದೀವಿ. ಯಾಕಂದ್ರೆ ಈಗ ಚಾಲಕರು ಮತ್ತೆ ನಿರ್ವಾಹಕರು ಎಲ್ಲರೂ ಕೂಡ ಬಹಳ ಒತ್ತಡದಿಂದ ಕೆಲಸ ನಿರ್ವಹಿಸುವಂತದ್ದು. ಮುಂಚೆ ಶಕ್ತಿ ಯೋಜನೆಗಿಂತ ಮುಂಚೆ ಕೆಲಸಕ್ಕಿಂತ ಈ ಶಕ್ತಿ ಯೋಜನೆ ಜಾರಿ ಬಂದ ನಂತರ ಕೆಲಸದ ಒತ್ತಡ ಜಾಸ್ತಿ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ನೀವು ಕೇಳ್ತಾ ಇರುವಂತಹ ಬೇಡಿಕೆ ನ್ಯಾಯಯುತವಾಗಿದೆ. ಆದ್ರೆ ಈಗ ಬೇಡಿಕೆ ಈಡೇರಿಸಿಲ್ಲ ಅಂತ ಕಾರಣಕ್ಕೋಸ್ಕರ ಇವನ್ ಮುಷ್ಕರಕ್ಕೆ ಮುಂದಾದ್ರೆ ಸಾರ್ವಜನಿಕರ ಮೇಲೆ ಏನಾದ್ರು ಕೂಡ ಪರಿಣಾಮ ಬೀರೋದಿಲ್ವಾ? ಇಲ್ಲ, ತೊಂದರೆ ಆಗುತ್ತೆ. ನಾವು ಅವ್ರ ಕ್ಷಮೆ ಕೇಳ್ತೀವಿ. ಆದ್ರೆ ಇಂಥ ಸರ್ಕಾರ ನೀವು ತಂದಿರಲ್ಲಪ್ಪ ಅಂತ ನಾವು ಕೇಳ್ತೀವಿ. ದುಡಿಯೋ ಜನಕ್ಕೆ ಅನ್ಯಾಯ ಮಾಡುವಂತ ಸರ್ಕಾರ ತಂದಿದಿರಲ್ಲ. ಇದೇನಂದ್ರೆ ಬಯಸಿ ಮದುವೆ ಆದ್ರೆ ಬಡಿಯೋ ಗಂಡ ಸಿಕ್ಕಿದ್ದಂತೆ. ಸಿದ್ದರಾಮಯ್ಯ ಹಂಗಾಗೋಯ್ತು. ಇವಾಗ ಏನೋ ಸರ್ಕಾರ ಬಡವರು ಪರವಾಗಿರುತ್ತೆ ಅಂತೆಲ್ಲ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ನೋಡಿದ್ರೆ ರೈತರ ವಿರುದ್ಧ ಹೋಗುತ್ತೆ. ರೈತರು ಸಾವಿರಾರು ಸ್ಟ್ರೈಕ್ ಮಾಡಿದ್ರೆ ಆಮೇಲೆ ರೈತರ ಕರೆದು ಮಾತಾಡುತ್ತೆ. ನಮಗೆ ಹಿಂದಿನ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ದೇನೆ, ಇವ್ರು ಕೊಡ್ತಾ ಇಲ್ಲ. ಹೇಳಿದ್ರೆ ಬಿಜೆಪಿ ಸರ್ಕಾರ ಮಾಡಿತ್ತು ಅಂತಾರೆ. ಗೌರ್ಮೆಂಟ್ ಈಸ್ ಗೌರ್ಮೆಂಟ್, ಯಾವ ಪಾರ್ಟಿ ಅದು ನಮ್ಗಾಗಬೇಕಾದ್ರೆ. ಬಿಜೆಪಿ ಸರ್ಕಾರ ಇದ್ದಾಗಲೂ ಸ್ಟ್ರೈಕ್ ಮಾಡಿದ್ವಿ, ಇವ್ರ ಸರ್ಕಾರ ಇದ್ದಾಗಲೂ ಇಂದ ಸ್ಟ್ರೈಕ್ ಮಾಡಿದೀವಿ. ಮತ್ತೆ ನೋಟಿಸ್ ಕೊಟ್ಟಿದೀವಿ ಕಾನೂನು ರೀತ್ಯ. ಆದ್ರಿಂದ ಸರ್ಕಾರ ಈಗಲೂ ಕೂಡ ಟೈಮ್ ಇದೆ. ಒಣ ಪ್ರತಿಷ್ಠೆ ಮೇಲೆ ನಿಲ್ಲೋ ಬದಲು ಒಂದು ವಿವೇಚನೆಯಿಂದ ಯಾರದು ನಮ್ಮನ್ನು ಮಾತಾಡಿ ನಮ್ಮ ಸಮಸ್ಯೆ ಬಗೆಹರಿಸಿ ಅಂತ ನಾವು ಕೇಳ್ಕೊಳ್ತೇವೆ. ಸರ್, ಈಗ ಇನ್ನೂ ಕೂಡ 13ರಿಂದ 14 ದಿವಸ ಇನ್ನೂ ಕೂಡ ಸಮಯ ಇರುವಂತದ್ದು. ಈಗಲೂ ಕೂಡ ಸರ್ಕಾರಕ್ಕೆ ನೀವೇನಾದ್ರೂ ಕೂಡ ಕಾಲಾವಕಾಶ ಕೊಡ್ತೀರಾ ಅಥವಾ ಸರ್ಕಾರ ಬಂದು ಮಾತಾಡ್ಲಿ ಅಂತ ಹೇಳ್ತೀರಾ? ಅಲ್ಲ, ನಾವು ಕೇಳ್ತಾ ಇದ್ದೀವಿ. ಆಫ್ಟರ್ ಆಲ್ ಎಂತ ಯುದ್ಧ ಆದ್ರೂ ನಿಲ್ಬೇಕಾದ್ರೆ ಮಾತುಕತೆ ಮೂಲಕನೇ. ಅದೇ ನಾವೇನು ಸರ್ಕಾರ ಅಧಿಕಾರ ಕೊಟ್ರಪ್ಪ ನಮ್ಗೆ ಮುಖ್ಯಮಂತ್ರಿ ಪದವಿ ಕೊಡಿ ಅಂತ ಕೇಳ್ತಿಲ್ಲ. ಹಿಂದಿನ ಸರ್ಕಾರ ಏನು ಒಪ್ಪಿತ್ತೋ ಅದನ್ನ ನೀವು ಜಾರಿ ಮಾಡಿ. 1-1-20 ವೇತನ ಹೆಚ್ಚಳ ಕೊಡಿ, ಅದು ಕಾರ್ಪೊರೇಷನ್ ದುಡ್ಡು ಕೊಡ್ತಾರೆ. ಸರ್ಕಾರ ಏನ್ ಕೊಡ್ಬೇಕಂದ್ರೆ ಇಷ್ಟ ಅವ್ರು ಮಾಡಕ್ಕಾಗದೆ ನಾವೇನ್ ಮಾಡೋಣ? ಸರ್, ಈಗ ನನ್ನ ಪ್ರಶ್ನೆ, ಸರ್ಕಾರ ಈಗ ಎಸ್ಮಾ ಜಾರಿ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಆಯ್ತು, ಇವಾಗ ನಾವು ಎಸ್ಮಾ ಜಾರಿ ಮಾಡ್ತೀವಿ, ನೀವು ಪ್ರತಿಭಟನೆ ಮಾಡೋದು ಆಗ್ಬಾರ್ದು ಅಂತ ಆದ್ರೆ ನೀವೇನಾದ್ರು ಕೂಡ ಭಯ ಬಿದ್ದು ಹಿಂದೆ ಸರಿತೀರಾ ಮುಷ್ಕರದಿಂದ? ಇಲ್ಲ, ಖಂಡಿತ ಭಯ ಇಟ್ಕೊಂಡಿದ್ರೆ ಬಾವುಟ ಹಿಡಿತಾನೆ ಇರ್ಲಿಲ್ಲ. ಈ ಬಾವುಟ ಇರೋದನ್ನೇ ಇಟ್ ಈಸ್ ಎ ರಿಬೆಲ್ ಅಗೇನ್ಸ್ಟ್ ಇಂಜಸ್ಟಿಸ್. ಟು ರಿಬೆಲ್ ಅಗೇನ್ಸ್ಟ್ ಇಂಜಸ್ಟಿಸ್ ಇಸ್ ಅವರ್ ರೈಟ್. ಅನ್ಯಾಯ ಆಗಿದೆ, ಅದ್ರ ವಿರುದ್ಧ ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕು. ಆ ಪ್ರತಿಭಟನೆಯನ್ನ ಈ ಮುಷ್ಕರದ ಮೂಲಕ ನಾವು ತೋರಿಸ್ತಾ ಇದೀವಿ. ರಾಜ್ಯ ಜನರಿಗೆ ಅರ್ಥ ಆಗ್ಬೇಕು ಇಂಥ ಸರ್ಕಾರ ಎಲ್ಲಿದೆ ವಿಧಾನಸೌಧದಲ್ಲಿ ಅಂತ. ಮುಷ್ಕರ ನಡೆಯುತ್ತೆ. ಕಟ್ಟಡದಲ್ಲಿ ಇರುವಂತಹ ಸರ್ಕಾರದ ಮಂತ್ರಿಗಳು ಹೃದಯ ಕಲ್ಲಾಗ್ಬಿಟ್ಟಿದೆಯಲ್ಲ ಅನ್ನೋದು ನಮ್ಮ ಬೇಸರ. ಮುಷ್ಕರ ನಡೆಯುತ್ತೆ. ಸಂಪೂರ್ಣವಾಗಿ ಬಸ್ಗಳು ಓಡಿಸೋದು ನಿಲ್ಲಿಸ್ತೀರಾ?
ಅಲ್ಲ ಅವ್ರು ಸೆಟ್ಲ್ ಮಾಡದಿದ್ರೆ ಖಂಡಿತ ಬಸ್ಗಳನ್ನೆಲ್ಲ ಯಾವ ಬಸ್ಸು ಓಡಾಡೋದಿಲ್ಲ, ಓಕೆ ಸರ್. ಅದು ಸರ್ ನನ್ನ ಗ್ಯಾರಂಟಿ. ಓಕೆ ಸರ್, ನನ್ನ ಪ್ರಶ್ನೆ ಆ ಹಾ. ನಿಮ್ಮ ಸಂಘಟನೆಗಳಲ್ಲಿ ಏನಾದ್ರು ಕೂಡ ಒಡಕು ಬಂದಿದ್ಯಾ? ಬೇರೆ ಇಲ್ಲ ಬೇರೆ ಒಡಿಕಿಲ್ಲ, ಸಂಘಟನೆ ಅವ್ರು ಕೂಡ ಯಾರೋ ಉಪವಾಸ ಮಾಡ್ಬೇಕು ಅಂತ ಯಾರೋ ಮಾಡ್ಕೊಳ್ಳಿ, ಅವ್ರೇನ್ ತೊಂದರೆ ಇಲ್ಲ. ಓಕೆ, ಯಾಕಂದ್ರೆ ಜನ ಒಂದಾಗಿದ್ದಾರೆ. ಯಾರು ಕೆಲವು ಲೀಡರ್ಸ್ ಅಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು, ಬಟ್ ಆ ಜನರ ಮೇಲೆ ಏನ್ ಪರಿಣಾಮ ಬೀಳಲ್ಲ. ಬೀಳದು ಅಂದ್ರೆ ಯಾಕೆಂದ್ರೆ ಏನು? ಎಲ್ರಿಗೂ ಅನ್ಯಾಯ ಆಗಿದೆಯಲ್ಲ. ಹೌದೌದೌದು. ಅಂದ್ರೆ ನನ್ನ ಈ ಪ್ರಶ್ನೆ ಮಂದಪುರದಲ್ಲಿ ಕೊಡ್ತಾರೆ. ಸಾರಿಗೆ ನೌಕರ ಸಂಘ ಒಕ್ಕೂಟ ಒಂದಿದೆ, ನಿಮ್ದು ಜಂಟಿ ಕ್ರಿಯಾ ಸಮಿತಿ ಇದೆ. ಸೊ ಈ ಎರಡೂ ಸಂಘಟನೆ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ಏನಾದ್ರು ಭಿನ್ನಾಭಿಪ್ರಾಯ ಇಲ್ಲ ಅಂದಿದ್ರೆ ಇನ್ನೊಂದಷ್ಟು ಹೋರಾಟಕ್ಕೆ ಬಲ ಬರ್ತಾ ಇತ್ತು ಅಂತ ಅನ್ಸ್ತಾ ಇಲ್ವಾ? ಇಲ್ಲ ಏನಿಲ್ಲ, ಅವರು ನಮ್ ಜೊತೆ ಸೇರ್ಕೋಬೇಕಾಗತ್ತೆ. ಹಾ ನಾವು ಸ್ಟ್ರೈಕ್ ಮಾಡಿದ್ರೆ ಅವರಲ್ಲಿ ಕೂತಿರಕ್ಕಾಗತ್ತಾ? ಹಾ ಅವರು ಗಾಂಧಿಗಿರಿ ಅಂತಾರೆ, ಗಾಂಧಿಗಿರಿ ಅಂತ. ಏನ್ ಗಾಂಧೀಜಿ ಸ್ಟ್ರೈಕ್ ಮಾಡ್ಸಿಲ್ವಾ? ಹೌದು. ಅವರು ಈ ಕೂಟದ ಸರ್, ಅವ್ರು ಸಾರಿಗೆ ನೌಕರ ಸಂಘದ ಕೂಟದ ಅಧ್ಯಕ್ಷರು ಹೇಳ್ತಾ ಇದ್ರು, ನಮಗೆ ಬಂದಕ್ಕೆ ಸಂಬಂಧಪಟ್ಟ ನಮ್ ಜೊತೆ ಏನು ಮಾತಾಡಿಲ್ಲ ಜಂಟಿ ಕ್ರಿಯಾ ಸಮಿತಿ ಅಂದ್ರೆ ಅನಂತ್ ಸುಬ್ರಾವ್ ಅವರು. ನಮ್ದು ಸಮಾನ ವೇತನ ಬೇಡಿಕೆ ಇರುವಂತದ್ದು, ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಏನು ಮಾತಾಡಿಲ್ಲ, ನಾವು ಬಂದಕ್ಕೆ ಸಂಬಂಧಪಟ್ಟದ್ದು ಇನ್ನೂ ತೀರ್ಮಾನ ಮಾಡಿಲ್ಲ ಅಂತ ಹೇಳಿದ್ರು. ನೋಡಿ, ಸಮಾನ ವೇತನ ಏನು ಅಂತ ನಮಗೂ ಗೊತ್ತಿಲ್ಲ. ನಾವು ಕೇಳಿರೋದು ನಮಗೆ 31/12/23 ಏನ್ ಬರ್ತಿತ್ತು ಅದಕ್ಕೆ DA ಮರ್ಜ್ ಮಾಡಿ, ಸರ್ಕಾರ ಮರ್ಜ್ ಮಾಡಿರೋಷ್ಟನ್ನು ಸೇರಿಸಿ 25% ಕೊಡಿ ಅಂತ. ಸರ್ಕಾರದವ್ರಿಗೆ ಎಷ್ಟು ಬರ್ತೀವಿ ಅಂತ ನಾವು ನೋಡಕ್ ಹೋಗಿಲ್ಲ. ನಮಗ 25% ಕೊಟ್ರೆ ನ್ಯಾಯ ಸಿಗುತ್ತೆ ಅಂತ. ಸರ್ಕಾರ ಅದನ್ನೇ ಕೊಡಲ್ಲ ಅನ್ಬೇಕಾದ್ರೆ ಇನ್ನೇನು ಹೇಳ್ತೀರಾ? ಆದ್ರಿಂದ ಅವ್ರ ಹೋರಾಟ ಅವ್ರು ಮಾಡ್ಕೊಳ್ಳಿ, ನಮ್ಮ ಹೋರಾಟ ನಾವು ಮಾಡ್ತೀವಿ, ಜನ ನಮ್ಮ ಜೊತೆ ಇದ್ದಾರೆ. ನೀವು ಅವ್ರಿಗೇನಾದ್ರೂ ಕೂಡ ಹೇಳ್ತೀರಾ ಸರ್? ಅವ್ರಿಗೇನು ಮನವಿ, ನಮ್ಮ ಜೊತೆ ಬನ್ನಿ, ಹೋರಾಟಕ್ಕೆ ಏನಾದ್ರು ಕೂಡ ಮುಷ್ಕರಕ್ಕೆ ಬನ್ನಿ ಅಂತ ನೀವೇನಾದ್ರು ಕೂಡ ಬಂದ್ ಸೇರ್ಕೊಳ್ರಪ್ಪ ಅಂತ ಕೇಳ್ತೀವಿ, ನಿಮ್ ಮೂಲಕನೂ ಕೇಳ್ತಾ ಇದೀವಿ. ಹಲವಾರು ಜನ ಅವರು ಅವ್ರ ಜೊತೆಗಾರ ಹಲವಾರು ಜನ ನಮ್ಗೆ ಫೋನ್ ಮಾಡಿ ಹೇಳ್ತಾರೆ ನಾವೆಲ್ಲ ಸ್ಟ್ರೈಕಿಗೆ ಬರ್ತೀವಿ ಅಂತ. ಅದೇ ಅವರು ಬರೋದು ಒಳ್ಳೇದು. ಈಗ ಅವರ ಜೊತೆ ಎಷ್ಟು ಜನ ಸಂಘ ಇದೆ ಸರ್? ನೀವು ಅವರ ಜೊತೆ ಸಂಘದಲ್ಲಿ ಎಷ್ಟು ಜನ ಇದಾರೆ, ಅಥವಾ ಅವ್ರ ಜೊತೆ ಎಷ್ಟು ಬೆಂಬಲ ಇದೆ ಅನ್ಸುತ್ತೆ ಸರ್? ಅದು 5ನೇ ಏಪ್ರಿಲ್ 5ನೇ ಆಗಸ್ಟ್ ಗೊತ್ತಾಗುತ್ತೆ. ವೆಯ್ಟ್ ಮಾಡೋಣ, ಅಲ್ಲಿವರೆಗೆ ವೆಯ್ಟ್ ಮಾಡೋಣ. ನೀವೇ ತೀರ್ಮಾನ ಮಾಡಿ ಅವತ್ತು ಯಾರು ಬೆಂಬಲ ಇದೆ ಅಂತ. ಓಕೆ ಸರ್, ಈ ಮೂಲಕ ಸಾರಿಗೆ 30ನೇ ತಾರೀಕು ನಾವು ಸಾಮೂಹಿಕ ಉಪವಾಸ ಮಾಡ್ತೀವಿ, ದಯಮಾಡಿ ಬನ್ನಿ ಅವತ್ತು. ಅಂದ್ರೆ ಅವತ್ತು 30ನೇ ತಾರೀಕು ನೀವು ಎಲ್ಲವೂ ಕೂಡ ಅವತ್ತು ಕೂಡ ಎಲ್ಲಾ ಸೇವೆಯನ್ನ ತ್ಯಜಿಸಿ ಬರ್ತೀರಾ? ಹೆಂಗಿ ಸರ್ ಅವತ್ತು ಪ್ರೋಗ್ರಾಮು, ಅವತ್ತು ಕಾರ್ಯಕ್ರಮ? ಎಲ್ರೂ ಬರೋದಿಲ್ಲ ಅವತ್ತು, ಸಾಂಕೇತಿಕವಾಗಿ ಆಕ್ಟಿವ್ ಆಗಿರೋ ವರ್ಕರ್ಸ್ ಬರ್ತಾರೆ, ವರ್ಕರ್ದ ಪತಾಕೆ ತಗೊಂಡು ಹೋಗೋದಕ್ಕೆ. ಓಕೆ ಸರ್, 5ನೇ ತಾರೀಕು ಸರ್, 5ನೇ ತಾರೀಕು ಸರ್, 5ನೇ ತಾರೀಕು ಎಲ್ಲಿ ಸರ್ ಪ್ರತಿಭಟನೆ ಮುಷ್ಕರ ಎಲ್ಲಿ ಮಾಡ್ತೀರಾ 5ನೇ ತಾರೀಕು? ಅಲ್ಲ, 5ನೇ ತಾರೀಕು ಏನ್ ಮಾಡ್ಬೇಕು ಅಂತ ಇನ್ನೂ ನಾವು ತೀರ್ಮಾನ ಮಾಡಿಲ್ಲ. ಬಸ್ ನಡೆಯಲ್ಲ, ಬಸ್ ನಡಿ ರ್ಯಾಲಿ ಮಾಡ್ಬೇಕು, ಮೆರವಣಿಗೆ ಮಾಡ್ಬೇಕು, ಅದೆಲ್ಲ ಡಿಪೆಂಡ್ಸ್ ಆನ್ ಬ್ಯಾಂಗ್ಳೂರ್ ಪೊಲೀಸ್. ಸರ್, ಡ್ರೈವರ್ ಸಾರಿಗೆ ನೌಕರರಿಗೆ ಈ ಮುಷ್ಕರದಲ್ಲಿ ಸಂಬಂಧಪಟ್ಟಂತೆ ಇರುವಂತ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರಿಗೆ ನೀವೇನ್ ಕರೆ ಕೊಡ್ತೀರಿ ಸರ್? ಈಗ ಏನಂತ ಹೇಳ್ತೀರಿ ಎಲ್ಲರಿಗೂ ಕೂಡ ಫೆಡರಲ್ ಕರ್ನಾಟಕ ಮೂಲಕ? ನಾನು ತಮ್ಮ ಮೂಲಕ ಕೇಳ್ಕೊಳ್ಳೋದು, ಮುಷ್ಕರ ಶಾಂತಿಯುತವಾಗಿರುತ್ತೆ. ಸರ್ಕಾರ 5ನೇ ತಾರೀಕೊಳಗೆ ಕರೆದು ಬೇಡಿಕೆಗಳು ಇತ್ಯರ್ಥ ಮಾಡಿದ್ರೆ ಜೈ ಅಂತ ಹೇಳೋಣ, ಇಲ್ಲದೆ ಇದ್ರೆ ಮುಷ್ಕರ ಇಳೀರಿ, ಸರ್ಕಾರಕ್ಕೆ ಧಿಕ್ಕಾರ ಹೇಳೋಣ ಅಂತ ನಾವು ಕರೆ ಕೊಡ್ತೇವೆ. ಸರ್, ಏನಾದ್ರೂ ಸಂಘಟನೆಯನ್ನ ಅಂದ್ರೆ ಈ ಒಡೆದಾಳುವ ನೀತಿ ಆ ತರದ ಏನಾದ್ರು ಕೂಡ ಮಾಡ್ತಾ ಇದಾರಂತ ಅನ್ಸುತ್ತಾ ಸರ್ಕಾರ? ಯಾಕಂದ್ರೆ ಹಿಂದೆ ಹಲವು ಸಂಘಟನೆಗಳು ಪ್ರತಿಭಟನೆ ಸಂದರ್ಭದಲ್ಲಿ ಈ ರೀತಿ ಆಗಿತ್ತು, ಅನುಭವ ಇದೆ. ಆ ರೀತಿ ಏನಾದ್ರು ಕೂಡ ಒಂದು ಅನುಮಾನ ಇದೆಯಾ? ಅಲ್ಲಲ್ಲಿ ಇತಿಹಾಸದಲ್ಲಿ ಯಾವಾಗ ಹೋರಾಟ ನಡೆದ್ರು ಆ ಪ್ರಭುತ್ವ ಹೋರಾಟ ಹೊಡೆಯಕ್ ಪ್ರಯತ್ನ ಪಟ್ಟಿದೆ. ಸಿದ್ದರಾಮಯ್ಯನವರು ಅದನ್ನ ಮೀರ್ತಾರೆ ಅಂತ ನನಗೇನು ಅನ್ಸಲ್ಲ. ಅವ್ರು ಎಸ್ಮಾ ಡಿಕ್ಲೇರ್ ಮಾಡಿದ್ರೆ ನಮ್ಮನ್ನು ಹೊಡೆಯೋದಕ್ಕೆ ಹೆದರ್ಸೋದಕ್ಕೆ. ಆದ್ರಿಂದ ಎದುರಿದ್ದೀರಾ? ಇಲ್ಲಿ ಜನ ಗೆಲ್ತಾರೋ, ಒಂದು ಅನ್ಯಾಯ ಮಾಡ್ತಿರೋ ಸರ್ಕಾರ ಗೆಲ್ಲಿತ್ತು ಅನ್ನೋದಿದೆ. ಎಸ್ಮಾದಿಂದ ಏನಾದ್ರು ಎದುರಿದ್ದೀರಾ? ದೇವರಾಣೆ ಇಲ್ಲ, ದೇವರಾಣೆ ನಾವು ಹೆದರಿಲ್ಲ. ಸಾರಿಗೆ ಹೆದರೋ ಜನ ಅಲ್ಲ. ಹೌದು ಸರ್, ಈ ಹಿಂದೆ ಮುಷ್ಕರ ಮಾಡಿದ ಸಂದರ್ಭದಲ್ಲಿ ಸರ್ಕಾರ ಬಂದು ತಮ್ಮ ಪ್ರತಿಭಟನೆಯ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದು ಬೇಡಿಕೆಯನ್ನು ಈಡೇರಿಸುವಂತ ಯತ್ನ ಆಗಿತ್ತು. ಸೊ ಈಗ ನೀವು ಪ್ರತಿಭಟನೆ ಮಾಡ್ತಾ ಇರುವಂತ, ಮುಷ್ಕರ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ
ಸಿದ್ದರಾಮಯ್ಯ ಅವರಿಗೆ ಅಥವಾ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ನೀವು ಏನ್ ಹೇಳಕ್ ಬಯಸ್ತೀರಾ? ಅಂದ್ರೆ ಈಗ ಇದರಲ್ಲಿ ಯಾರ ಪಾತ್ರ ಇಲ್ಲ ಎಷ್ಟಿದೆ? ನಾವ್ ಹೇಳದ್ ನೋಡಿ, ಇವಾಗ 2012 ಸ್ಟ್ರೈಕ್ ಮಾಡಿದ್ವಿ. ಹ್ಮ್ ಆಗ ಜಗದೀಶ್ ಶೆಟ್ಟರ್ ಸರ್ಕಾರ ಆಯ್ತು. ಸನ್ಮಾನ ಅಶೋಕ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ರು. ಹ್ಮ್ ವಿಧಾನಸೌಧದಲ್ಲಿ ಬೆಳಗಿನ ಜಾವ 2:30 ನಮ್ಮ ಜೊತೆ ಚರ್ಚೆ ಮಾಡಿ ಜಂಟಿ ಸಮಿತಿ ಜೊತೆ ಒಪ್ಪಂದ ಮಾಡಿದ್ರು. ಹ್ಮ್ ಸಿದ್ದರಾಮಯ್ಯ 2016 ಚೀಫ್ ಮಿನಿಸ್ಟರ್ ಆಗಿದ್ರು. 3 ದಿವಸ ಸ್ಟ್ರೈಕ್ ಆದ್ಮೇಲೆ ಕರೆದು ಮಾತಾಡಿ ಸೆಟ್ಲ್ ಮಾಡಿದ್ರು. ಅದನ್ನ ನಾನು ಮುಖ್ಯಮಂತ್ರಿ ಅವರಿಗೆ ಮತ್ತೆ ರಾಮಲಿಂಗಾರೆಡ್ಡಿ ಅವರಿಗೆ ಅತ್ಯಂತ ಗೌರವದಿಂದ ಕೇಳ್ಕೊಳ್ಳೋದು, ನಮ್ಮ ತಾಳ್ಮೆಯ ಶಕ್ತಿನ ಪರೀಕ್ಷೆ ಮಾಡಕ್ ಹೋಗ್ಬೇಡಿ. ಹ್ಮ್ ನೀವೇನ್ ನ್ಯಾಯವಾಗಿ ಕೊಡ್ಬೇಕು ಅದು ಕರಿ ಮಾತಾಡಿ ಕೊಟ್ಟುಬಿಡಿ, ಅಲ್ಲಿ ಕೆಲಸ ಮುಗಿಸಿ. ಓಕೆ. ಸ್ಟ್ರೈಕ್ ಆದ್ಮೇಲೆ ಮಾತುಕತೆ ಕರಿಯಕ್ ಹೋಗ್ಬಿಡಿ. ಹಾ ನಾವೇನ್ ನಿಜ. ಸರ್ಕಾರದ ಅಧಿಕಾರ ಕೇಳಿಲ್ಲ, ಸರ್ಕಾರ ಇದೇ ಕೇಳಿಲ್ಲ. ಹ್ಮ್ ನಾವು ನಮ್ಮ ಬೇವರು ಬಸ್ಸದ ಏನ್ ದುಡ್ಡುವಾಗಿ ಇಟ್ಟಿದೀವೋ ಅದನ್ನ ಕೊಡಿ ನಮ್ಗೆ ಅಂತ ಕೇಳ್ತಿದೀವಿ ಅಷ್ಟೇ. ನೀವ್ ಹೇಳಿದ ರೀತಿಯಲ್ಲಿ ಸ್ಟ್ರೈಕ್ ಶುರುವಾದಾಗ, ಮುಷ್ಕರ ಶುರುವಾದಾಗ ಮಾತುಕತೆ ಕರೆಯಕ್ಕಿಂತ ಈಗಲೇ ಮಾತುಕತೆ ಕರೆದ್ಬಿಟ್ಟು ಎಲ್ಲ ಸೆಟಲ್ ವಿವೇಕ ತೋರಿಸಿ ಅಂತ ಅಷ್ಟೇ. ಹ್ಮ್ ವಿವೇಚನೆ ತೋರಿಸಿ, ವಿವೇಕ ತೋರಿಸಿ ಅಂತ ಕೇಳ್ತಾ ಇದೀವಿ. ಓಕೆ ಸರ್, ನಿಮ್ಮ ನೇತೃತ್ವದಲ್ಲಿ ಹಲವು ಹೋರಾಟ ಮಾಡಲಾಗಿದೆ. ಸೊ ಈ 5ನೇ ತಾರೀಕು ಹೋರಾಟ, ಯಾಕಂದ್ರೆ ಇಂದಿನ ಹಲವು ಹೋರಾಟ ನೆನೆಸ್ಕೊಳ್ಳೋದಾದ್ರೆ ಈಗ 5ನೇ ತಾರೀಕು ಹೋರಾಟ ಎಷ್ಟು ಪ್ರಮುಖವಾಗಿರುತ್ತೆ ಮತ್ತು ಎಷ್ಟು ನಿರ್ಧಾರ ಯಾವ ರೀತಿ ಇರುತ್ತೆ ಅಂತ ಸರ್? ಹಿಂದೆ ಯಾವ್ಯಾವ ಹೋರಾಟ ಆಗಿದೆ ಆ ದಾಖಲೆಗಳನ್ನೆಲ್ಲ ಮೀರಿಸುತ್ತಿದ್ದು ಅಷ್ಟು ಹೇಳಬಲ್ಲೆ. ಓಕೆ ಓಕೆ. ದೊಡ್ಡ ಮಟ್ಟದ ಮುಷ್ಕರ. ದೊಡ್ಡ ಮಟ್ಟದ ಮುಷ್ಕರ. ಹೌದು. ಏನು 23,000 ಬಸ್ ರಸ್ತೆಗಳಿಲ್ಲ ಅಂದ್ರೆ ಶಾಂತಿಯುತವಾಗಿರುತ್ತೆ, ಎಲ್ಲಿ ಯಾವ ಗಲಾಟೆಗಳು ಆಗೋದಿಲ್ಲ. ಓಕೆ ಸರ್. ಸರ್ ತುಂಬಾ ಸರ್, ಇದಕ್ಕೆ ಮೀರಿ ಕೂಡ ಕೆಲವರು, ಅಂದ್ರೆ ಈಗ ನಾನು ಅದ್ ನೇರವಾಗಿ ಹೇಳ್ತೀನಿ, ನಿಮ್ಮ ಸಂಘಟನೆಯಲ್ಲಿರುವಂತ ಕೆಲವು ಭಿನ್ನಾಭಿಪ್ರಾಯ ಹೊಂದಿರುವಂತ ಸಂಘಟನೆ ಕೂಡ ಬಸ್ ಓಡಿಸೋದಕ್ಕೆ ಮುಂದಾದ್ರೆ? ಇಲ್ಲ, ಯಾರು ಓಡಾಡಲ್ಲ, ಯಾಕೆ ಬರೋದಿಲ್ಲ. ಯಾಕಂದ್ರೆ ಅನ್ಯಾಯ ಆಗಿರೋದು ಪ್ರತಿಯೊಬ್ಬರ ಅಧಿಕಾರಿಗಳಿಂದ ಡೌನ್ ಬಿಲ್ ಎಲ್ರಿಗೂ ಗೊತ್ತಾಗಿದೆ ಅದು ಅನ್ಯಾಯ ಆಗಿದೆ ಅಂತ. ಓಕೆ ಸರ್. ನಾವು ಲೀಡರ್ಶಿಪ್ ಮಾಡ್ತಾ ಇದೀವಿ ಅಷ್ಟೇ. ಸರ್ ನಿಮ್ಗೆ ಅನ್ಸುತ್ತೆ ಸರ್, ಸಾರಿಗೆ ಸಚಿವರು ಒಪ್ಪಿದಾರೋ ಅಥವಾ ಮುಖ್ಯಮಂತ್ರಿಗಳು ಒಪ್ಪಿಲ್ವೋ, ಅಥವಾ ಮುಖ್ಯಮಂತ್ರಿಗಳು ಒಪ್ಪಿ ಹಣಕಾಸು ಇಲಾಖೆ ಅಧಿಕಾರಿ ಒಪ್ಪಿಲ್ವೋ? ಅಂತಿಮವಾಗಿ ಮುಖ್ಯಮಂತ್ರಿಗಳ ಕೋರ್ಟ್ಗೆ ಬಂತದು, ಅವರ ಅಂಗಳಕ್ಕೆ ಚೆಂಡು ಬಂತು. 15ನೇ ಏಪ್ರಿಲ್ ಇದ್ದಂಗೆ 4ನೇ ಜುಲೈ ಅವರು ಇರಲಿಲ್ಲ. ಆದ್ರಿಂದ ಇವಾಗ ನಮ್ಮ ಚೆಂಡು ಮುಖ್ಯಮಂತ್ರಿಗಳ ಅಂಗಳದಲ್ಲಿದೆ, ಬೀಗದ ಕೈ ಅವ್ರ ಹತ್ರ ಇದೆ. ಆದ್ರೆ ಅವರ ವಿವೇಚನೆಗೆ ಬಿಟ್ಟಿದ್ದು. ಈಗ ಮುಷ್ಕರದಿಂದ ಆಗುವಂತಹ ಆಗು ಹೋಗುಗಳು, ಪರಿಣಾಮಗಳು ಯಾರ ಹೊಣೆಯಾಗಿರುತ್ತೆ? ಅದು ಮುಖ್ಯಮಂತ್ರಿಗಳೇ ಹೊಣೆಗಾರರು. ನೇರವಾಗಿ ನಾನು ಹೇಳ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅದಕ್ಕೆ ಹೊಣೆಗಾರರಾಗ್ತಾರೆ. ತುಂಬಾ ಧನ್ಯವಾದ ಸರ್, ಫೆಡರಲ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಒಂದಷ್ಟು ಬೇಡಿಕೆಗಳು ಈಡೇರಿಕೆಗೆ ಆಗ್ರಹಿಸಿ ನೀವು ಮುಷ್ಕರವನ್ನ ಮಾಡ್ತಾ ಇರುವಂತದ್ದು ನೋಡು, ಮುಖ್ಯಮಂತ್ರಿಗಳು ಏನಾದ್ರು ಕೂಡ ನೀವು ಮುಷ್ಕರ ಮಾಡೋಕ್ಕಿಂತ ಮುಂಚೆ ಮಾತುಕತೆ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಧನ್ಯವಾದ ಸರ್. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.